ಹಾಯ್ ಎಲ್ಲರಿಗೂ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಅಜಿತ್ ಭೂಮಿ ಚಾಲೆಂಜ್ ಮಾಡಿರ್ತಾರೆ, ಟೀ ಕುಡಿಸೋಕಾಗುತ್ತೆ ನನ್ನ ಕೈಲಿ ಅಂತ ಹೇಳಿ. ಭೂಮಿ ಅಜಿತ್ ನಾನು ಕುಡಿಯೋಲ್ಲ ಅಂತ ಹೇಳಿ ಅಜಿತ್ ಅಂತೂ ಇಂತೂ ಭೂಮಿ ರಸ್ತೆನಲ್ಲಿ ಹೋಗ್ತಾನೆ ಪ್ಲಾನ್ ಮಾಡ್ತಾಳೆ, ಆದ್ರೆ ಪಲ್ಸೋದಿಲ್ಲ. ನಡಿ ನಾನು ಸ್ಟೇಷನ್ಗೆ ಬಂದು ಕುಡಿತೀನಿ ಅಂತ ಅಂತಾನೆ. ಅಲ್ಲಿ ಕುಡ್ಸಕ್ ಹೋಗ್ತಾಳೆ, ಅಲ್ಲೂ ಕೂಡ ಕುಡಿಯೋದಿಲ್ಲ. ಆದ್ರೆ ಸತ್ಯನ ಮತ್ತೆ ಸದಾನಂದ್ ಇಬ್ರು ಕೂಡ ಟೀ ಚೆನ್ನಾಗಿಲ್ಲ ಅಂತ ಹೇಳಿ ನಟನೆ ಮಾಡಿದಾಗ ಅಜಿತ್ ಮತ್ತೆ ಟೇಸ್ಟ್ ಮಾಡ್ತೀನಿ, ನನ್ ಭೂಮಿ ಇಡೀ ಫೇಮಸ್ಸು, ದೇಶದಲ್ಲೇ ಫೇಮಸ್ಸು ಅಂತ ಹೇಳಿ ಬಂದು ಟೇಸ್ಟ್ ಮಾಡಿ ನಿಮ್ ನಾಲ್ಗೆ ಕೆಟ್ಟೋಗಿರ್ಬೇಕು, ಚೆನ್ನಾಗಿದೆಯಲ್ಲ ಟೀ ಅಂತ ಹೇಳಂತಾರೆ. ಅಷ್ಟೊಂದು ಸತ್ಯಣ್ಣ ಮತ್ತೆ ಸದಾನಂದ್ ಗೆದ್ಬಿಟ್ಲು ಭೂಮಿ ಚಾಲೆಂಜ್ ಅಲ್ಲಿ ಅಂತ ಹೇಳ್ತಾರೆ. ಸರಿ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗ್ತಿದ್ದಾಗನೇ ಸತ್ಯಣ್ಣ ಹೇಳ್ತಾರೆ, ನೀನ್ ಗಿಫ್ಟ್ ಕೊಡ್ಬೇಕಪ್ಪ, ಮುತ್ತಿನ ಗಿಫ್ಟಾ ಅಂತ ಹೇಳಿ. ಅಂತೂ ಇಂತೂ ಬಿಡದೆ ಎಲ್ಲ ಸೇರಿ ಭೂಮಿಗೆ ಮುತ್ತಿನ ಗಿಫ್ಟ್ ಕೊಡಿಸ್ತಾರೆ. ಅದೆಲ್ಲ ಆದ್ಮೇಲೆ ಸತ್ಯಣ್ಣ ಅಜಿತ್ ಇಬ್ರು ಕೂಡ ಮಾತನಾಡ್ತಾ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಅಜಿತ್ ಹೇಳ್ತಾನೆ, ಅಣ್ಣ ಸತ್ಯಣ್ಣ ಅಶ್ವಿನಿ ಫೋನ್ ಮಾಡಿದಾಳೆ, ಅದೇನ್ ಮಾತಾಡು. ಸರಿ ರಿಸೀವ್ ಮಾಡಿ ಮಾತಾಡಿದಾಗ ಅವಳ ಆ ಕಡೆಯಿಂದ ಅವಳ ಮನೆಯಲ್ಲೇ ಅಲ್ಲೇ ಖತರ್ನಾಕ್ ಪ್ಲಾನ್ ಮಾಡಿರ್ತಾಳೆ. ಹೇಗಾದ್ರೂ ಮಾಡಿ ಇಲ್ಲಿ ಅಜಿತನ್ನ ನಾನು ಬಲೆಗೆ ಹಾಕೊಳ್ಳೇಬೇಕು, ಇವತ್ತು ನನ್ನ ಸ್ನೇಹದ ಹಸ್ತ ಚಾಟ್ ನೋಡ್ತೀನಿ, ಶಾಪಿಂಗ್ ನೆಪ ಹುಡ್ಬಿಟ್ಟು ಅಂತ ಹೇಳಿ ಆ ಪ್ಲಾನ್ ಅಂತೆ ಬರ್ತಾಳೆ. ಫೋನ್ ಮಾಡ್ತಾಳೆ, ಬರ್ತಾ ಇದೀನಿ, ಇದೀರಾ ಅಂತ ಹೇಳಿ. ಹೌದು ಇದೀನಿ ಅಂತ ಹೇಳಿ ಫೋನ್ ಇಡ್ತಾನೆ. ಫೋನ್ ಇಟ್ಬಿಟ್ಟು ಸತ್ಯನ ಜೊತೆ ಹೇಳಿದಾಗ ಸತ್ಯನ ಇದ್ದಾನೆ, ಇದ್ರಿಂದ ನಿಮ್ ಮತ್ತೆ ದೇವಿಯಾನಿ ಕೈವಾಡ ಇದ್ದೇ ಇದೆ ಕಣೋ ಅಜಿತ, ನೀನ್ ಏನಾದ್ರೂ ಹೇಳು ಅಂದಾಗ ತಕ್ಷಣ ಅವನಿಗೆ ಏನು ನೆನಪಾಗಿ ಫೋನ್ ಮಾಡ್ತಾನೆ ದೇವಿಯಾನಿಗೆ. ಮತ್ತೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಹೇಳು ಕಂದ ಅದೇನು ಅಂತೇಳಿ ಆ ಕಡೆಯಿಂದ ದೇವಿಯಾನಿ ಹೇಳ್ತಾಳೆ. ಅದಕ್ಕೆ ಸತ್ಯನ ಇದ್ದವನು, ಏನಿಲ್ಲ ಅತ್ತೆ, ಇವತ್ತು ಅಶ್ವಿನಿ ಸ್ಟೇಷನ್ ಹತ್ರ ಬರ್ತೀನಿ ಅಂತ ಹೇಳ್ತಾಳೆ. ಹಾಗಂತಿದ್ದಾಗನೇ ದೇವಿಯಾನಿಗೆ ಶಾಕ್ ಆಗುತ್ತೆ. ಏನಕ್ಕಂತೆ ಏನೋ ಗೊತ್ತಿಲ್ಲ. ಅವತ್ತು ನಮ್ಮ ಸೀತಾರಾಮ ಕಲ್ಯಾಣದ ದಿನ ಭೂಮಿ ನನ್ನ ಮದ್ವೆ ದಿನನೂ ಕೂಡ ಮುಸ್ಕಾಕೊಂಡು ಅವಳೇ ತಾಳಿ ಕಟ್ಟಿಸ್ಕೊಳ್ಳೋ ಪ್ರಯತ್ನನೂ ಕೂಡ ಮಾಡಿದ್ಲು, ಆದ್ರೆ ನನ್ನ ಕೈ ಸಿಕ್ಕಾಕೊಂಡ್ಲು ಅತ್ತೆ ಅಂದಾಗ ಅದಕ್ಕೆ ದೇವೇನ್ ಹೇಳ್ತಾಳೆ, ನಾನು ವಿಚಾರಿಸ್ತೀನಿ ಸುಮ್ಮನಿರೋದು, ಏನು ನಾನ್ ಸರ್ ಮಾಡ್ತೀನಿ ಅವಳಿಗೆ ಅಂತೇಳಿ ಫೋನ್ ಇಡ್ತಾಳೆ. ಫೋನ್ ಇಟ್ಬಿಟ್ಟು ಇಲ್ಲಿ ಪ್ರಜ್ಞೆ ತಪ್ಪಿದ್ದು ಎಲ್ಲವನ್ನೂ ಹೇಳ್ತಾನೆ. ಅಂಜು ಹಾಗೇನೆ ಭೂಮಿ ಎಲ್ಲ ಪ್ರಜ್ಞೆ ತಪ್ಪಿರೋ ವಿಚಾರನೂ ಕೂಡ ಹೇಳ್ತಾನೆ. ದೇವೇನಿಗೆ ಶಾಕ್ ಆಗತ್ತೆ. ಇಲ್ಲಿ ಅಶ್ವಿನಿ ಸ್ಟೇಷನ್ ಹತ್ರ ಬರ್ಬೇಕು ಆ ಕಾರು, ಅಷ್ಟರಲ್ಲಿ ದೇವಿಯಾನಿ ಬಂದು ಅವಳ ಕಾರ್ನಲ್ಲಿ ಅಡ್ಡ ಹಾಕ್ತಾಳೆ. ಅಡ್ಡ ಹಾಕ್ಬಿಟ್ಟು ಹಿಡಿದ್ಬಿಟ್ಟು ಕೇಳ್ತಾಳೆ, ಏನ್ ಅಶ್ವಿನಿ ನಿನಗೆ ಅಜಿತಿನ ಮೇಲೆ ಯಾಕೆ ಅಷ್ಟು ಕಣ್ಣು? ನಾನ್ ಕೊಟ್ಟಿರೋ ಕೆಲಸ ಅಷ್ಟೇ ನೀನ್ ಮಾಡ್ಬೇಕಾಗಿರೋದು. ನನ್ನ ನಾನ್ ಕೊಡುವಂತ ದುಡ್ಡಿಗೆ ಕೆಲಸ ಮಾಡೋಕ್ ಬಂದಿರೋಳು ನೀನು. ಅದು ಬಿಟ್ಟು ಬೇರೆ ಉಸಾಬರಿ ನಿನಗ್ ಬೇಕಾಗಿಲ್ಲ. ನಾನು ನನ್ನ ಮಗಳನ್ನ ಮದ್ವೆ ಮಾಡ್ಬೇಕು ಅಂತ ಪ್ರಯತ್ನ ನಾನ್ ಪಡ್ತಾ ಇದ್ರೆ ನೀನೇ ಅಜಿತನಿಗೆ ಕಾಳಾಗ್ತಾ ಇದೆಯಲ್ಲ. ಅಜಿತನ್ ಬಲೆಗೆ ಹಾಕೊಂಡು ಅವನನ್ನ ಏನೇನೋ ಗಿಮಿಕ್ ಮಾಡಿ ಅವತ್ತು ಕೂಡ ಮದ್ವೆ ಆಗೋಕೆ ಮುಸ್ಕಾಕೊಂಡು ಹೋಗಿದ್ದಂತಲ್ಲ. ಇದೆಲ್ಲ ಏನ್ ಅಶ್ವಿನಿ ಇದು ಅಂತ ಹೇಳಿ ದಬಾಯಿಸ್ತಾಳೆ. ಆ ದಬಾಯಿಸಿದಾಗ ಅವಳು ಪೆದ್ದ ಇಕ್ತಾಳೆ. ಅವಳಿಗೆ ಮಾತಾಡಕ್ಕೆ ಆಗೋದಿಲ್ಲ. ಆ ರೀತಿ ದೇವಿಯಾನಿ ಚೆನ್ನಾಗಿ ಚಳಿ ಬಿಡಿಸ್ಬಿಡ್ತಾಳೆ ಅಶ್ವಿನಿಗೆ. ಇಲ್ಲೆಲ್ಲೋ ಒಂದ್ ಕಡೆ ಅಜಿತ್ನಿಗೆ ಇಬ್ರಿನ ಸರಿಯಾಗಿ ಸಿಗಾಕ್ಸಿದ್ದು ಒಳ್ಳೇದೇ ಆಯ್ತು ಅಂತ ಹೇಳಿ ಇವರಿಬ್ರು ಪ್ಲಾನ್ ಅಲ್ಲಿ ಅಂತೂ ಜಯ ಸಿಕ್ತು ಅಂತ ಹೇಳಿ ಮಾತನಾಡ್ತಾ ಇರ್ತಾರೆ ಇಬ್ರು ಕೂಡ. ಈ ಕಡೆ ಮನೆಯಲ್ಲಿ ಈ ಭೂಮಿನ ಹೇಗಾದ್ರೂ ಮಾಡಿ ಟೀ ಕುಡಿಸ್ಲೇಬೇಕು ಅಂತ ಹೇಳಿ ಅವ್ರ ಅತ್ತೆನೂ ಕೂಡ ಹೇಳಿ ಕಳ್ಸಿರ್ತಾಳೆ. ಅದಂತೆ ಮನೆಯಲ್ಲಿ ರೊಮ್ಯಾಂಟಿಕ್ ಆಗಿ ಕುಡ್ಸೋಂತ ಕನ್ಸನ್ನು ಕೂಡ ಸಂಗೀತ ಕಂಡು ಬಹಳ ಖುಷಿ ಪಡ್ತಾಳೆ. ನನ್ ಮಗ ಸೊಸೆ ಹೀಗೆ ಇರ್ಬೇಕಪ್ಪ ಅಂತೇಳಿ. ಪಲ್ಲವಿನೂ ಕೂಡ ಅಂತಾಳೆ, ಹೀಗೆ ಇರ್ಬೇಕಲ್ವಾ ಅಮ್ಮ ಭೂಮಿ ಮತ್ತೆ ಅಜಿತ್, ಕಣೆ ಮತ್ತೆ ಹೀಗೆ ಇರ್ಬೇಕು ಅಂತೇಳಿ ಅನ್ಕೊಂಡು ಸಂಭ್ರಮಿಸಿರ್ತಾರೆ. ಆದ್ರ ಮತ್ತೆ ಇದ್ರಲ್ಲಿ ಮುತ್ತಿನ ಗಿಫ್ಟ್ ಕೊಟ್ಟು ಅಂತೂ ಟೀ ಕುಡಿಸಿ ಅದ್ರಲ್ಲೂ ಕೂಡ ಪಂದ್ಯ ಗೆದ್ದಾಗಿರ್ತದೆ. ಅಂತೂ ಇಂತೂ ಇಲ್ಲಿ ಅಶ್ವಿನಿ ಮತ್ತೆ ದೇವಿಯಾನಿ ನಡುವೆ ಕಿತ್ತಾಟ ಪ್ರಾರಂಭ ಆಗಿದೆ. ಈ ಕಿತ್ತಾಟಕ್ಕೆ ನಾಂದಿ ಆಡಿರ್ತಕ್ಕಂಥವ್ರು ಅಜಿತಾ ಮತ್ತೆ ಸತ್ಯಣ್ಣ ಇಬ್ರು ಕೂಡ ಹೌದು. ಇಲ್ಲಿ ಅಶ್ವಿನಿ ಗೆಲ್ತಾಳ, ಇಲ್ಲ ದೇವಿಯಾನಿ ಗೆಲ್ತಾಳ. ಅಂತೂ ಈ ಪಂದ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಒಳ್ಳೆಯದೇ ಆಯ್ತು. ಯಾಕೆಂದ್ರೆ ಇಲ್ಲಿ ಕಾಣದಾಗೆ ಅಜಿತನ್ನ ವಶಪಡಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇಲ್ಲ, ಇಡೀ ಆಸ್ತಿಗೆ ಯಜಮಾನಿ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಂತ ಈ ಅಶ್ವಿನಿಯ ಕನಸು ಭಗ್ನವಾಗಲಿದೆ, ಅಂದ್ರೆ ಹಾಳಾಗೋದ್ರಲ್ಲಿದೆ. ಇಂತಹ ಈ ಒಂದು ಸುಂದರವಾದಂತಹ ಒಂದು ಸಂಚಿಕೆಯನ್ನ ನೋಡಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.